ನೀವು ನೋಡ್ತಾ ಇದ್ರೆ ವಿಜಯ್ ಟೈಮ್ಸ್. ಇದು ಹೊತ್ತಿನ ಹೆಡ್ಲೈನ್ಸ್. ಇಂದು ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ. ಬಿಎಂಟಿಸಿ ಬಸ್ ಚಾಲಕ ನಿರ್ವಾಹಕರಿಂದ ಮಿಶ್ರ ಪ್ರತಿಕ್ರಿಯೆ. ಕೆಲಸಕ್ಕೆ ಹಾಜರಾಗದಿದ್ರೆ ಡಿಸ್ಮಿಸ್, ಸರ್ಕಾರದ ಎಚ್ಚರಿಕೆ ಬೆನ್ನಲ್ಲೇ ಕೆಲಸಕ್ಕೆ ಹಾಜರಾದ ಕೆಲವು ನೌಕರರು. ಸಾರ್ವಜನಿಕರಿಗೆ ಸಮಸ್ಯೆ ಆಗದಂತೆ ಸರ್ಕಾರದಿಂದ ಖಾಸಗಿ ಬಸ್ ವ್ಯವಸ್ಥೆ. ಬೇಡಿಕೆ ಈಡೇರಿಸುವವರೆಗೂ ಮುಷ್ಕರ ನಿಲ್ಲಿಸಲ್ಲ, ಸಾರಿಗೆ ನೌಕರರ ಪಟ್ಟು. ಧರ್ಮಸ್ಥಳದಲ್ಲಿ 10 ಶವ ಹೂತಿಟ್ಟ ಪ್ರಕರಣ. ನಿನ್ನೆ 11ನೇ ಪಾಯಿಂಟ್ ಬಿಟ್ಟು ಗುಡ್ಡಕ್ಕೆ ಕರೆದೊಯ್ದ ದೂರುದಾರ. ಅರಣ್ಯ ಮಧ್ಯದಲ್ಲಿ ದೂರುದಾರ ಗುರುತಿಸಿದ ಜಾಗದಲ್ಲಿ ವ್ಯಕ್ತಿಯ ಇಡೀ ಅಸ್ಥಿಪಂಜರ ಪತ್ತೆ. 1.5 ವರ್ಷದ ಹಿಂದೆ ಪುರುಷ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ. ಆತ್ಮಹತ್ಯೆಗೆ ಬಳಸಿದ ಕೆಂಪು ಸೀರೆ, ಮಣ್ಣಿನಡಿಯಲ್ಲಿ ಬಟ್ಟೆ ಪತ್ತೆ. ಬಂಗ್ಲಗುಡ್ಡದಲ್ಲಿ ಎಸ್ಐಟಿ ತಂಡಕ್ಕೆ ಸಿಕ್ತು ಸ್ಫೋಟಕ ಸಾಕ್ಷಿ. ಹಾನಿಯಾಗದ ತಲೆಬುರುಡೆ, 1 ಬೆನ್ನು ಮೂಳೆ, 100ಕ್ಕೂ ಹೆಚ್ಚು ಮೂಳೆಗಳ ಪೀಸ್ ಪತ್ತೆ. ಅಸ್ಥಿಪಂಜರವನ್ನು ಮಣಿಪಾಲ ಕೆಎಂಸಿ ಪ್ರಯೋಗಾಲಯಕ್ಕೆ ರವಾನೆ. ಸಾಕ್ಷಿ ಸಿಕ್ಕಿದ ಜಾಗವನ್ನು ಪಾಯಿಂಟ್ ನಂಬರ್ 14 ಎಂದು ಗುರುತಿಸಿದ ಎಸ್ಐಟಿ. ಇಂದು ಕೂಡ ಎಸ್ಐಟಿ ಸ್ಥಳ ಬದಲಾವಣೆ ಮಾಡಿ ಉತ್ಖನನ ನಡೆಸುವ ಸಾಧ್ಯತೆ. ತಗ್ಗು ಪ್ರದೇಶಗಳಲ್ಲಿ ಜಾಸ್ತಿ ಸಾಕ್ಷಿ ಸಿಗದ ಕಾರಣ ಎಸ್ಐಟಿಯಿಂದ ಈ ನಿರ್ಧಾರ. ಕರ್ನಾಟಕದಾದ್ಯಂತ ಮುಂದಿನ 1 ವಾರ ಭಾರೀ ಮಳೆ. ಚಾಮರಾಜನಗರ, ಬೆಂಗಳೂರು ಸೇರಿ ಕೆಲ ಜಿಲ್ಲೆಗೆ ಯೆಲ್ಲೋ ಅಲರ್ಟ್. ಉಡುಪಿ, ಹಾಸನ, ಮೈಸೂರಿಗೆ ಆರೆಂಜ್ ಅಲರ್ಟ್ ಘೋಷಣೆ. ಭಾರತ ವರ್ಸಸ್ ಇಂಗ್ಲೆಂಡ್ ನಡುವೆ ಟೆಸ್ಟ್ ಸರಣಿ. 6 ರನ್ಗಳ ವೀರೋಚಿತ ಗೆಲುವು ಸಾಧಿಸಿದ ಟೀಂ ಇಂಡಿಯಾ. ಕೆಲವೇ ಓವರ್ಗಳಲ್ಲಿ ಇಂಗ್ಲೆಂಡ್ ಅನ್ನು ಆಲ್ಔಟ್ ಮಾಡಿದ ಟೀಂ ಇಂಡಿಯಾ. ಇಂದು ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ. ಬಿಎಂಟಿಸಿ ಬಸ್ ಚಾಲಕ ನಿರ್ವಾಹಕರಿಂದ ಮಿಶ್ರ ಪ್ರತಿಕ್ರಿಯೆ. ಕೆಲಸಕ್ಕೆ ಹಾಜರಾಗದಿದ್ರೆ ಡಿಸ್ಮಿಸ್, ಸರ್ಕಾರದ ಎಚ್ಚರಿಕೆ ಬೆನ್ನಲ್ಲೇ ಕೆಲಸಕ್ಕೆ ಹಾಜರಾದ ಕೆಲವು ನೌಕರರು. ಸಾರ್ವಜನಿಕರಿಗೆ ಸಮಸ್ಯೆ ಆಗದಂತೆ ಸರ್ಕಾರದಿಂದ ಖಾಸಗಿ ಬಸ್ ವ್ಯವಸ್ಥೆ. ಬೇಡಿಕೆ ಈಡೇರಿಸುವವರೆಗೂ ಮುಷ್ಕರ ನಿಲ್ಲಿಸಲ್ಲ, ಸಾರಿಗೆ ನೌಕರರ ಪಟ್ಟು. ಧರ್ಮಸ್ಥಳದಲ್ಲಿ 10 ಶವ ಹೂತಿಟ್ಟ ಪ್ರಕರಣ. ನಿನ್ನೆ 11ನೇ ಪಾಯಿಂಟ್ ಬಿಟ್ಟು ಗುಡ್ಡಕ್ಕೆ ಕರೆದೊಯ್ದ ದೂರುದಾರ. ಅರಣ್ಯ ಮಧ್ಯದಲ್ಲಿ ದೂರುದಾರ ಗುರುತಿಸಿದ ಜಾಗದಲ್ಲಿ ವ್ಯಕ್ತಿಯ ಇಡೀ ಅಸ್ಥಿಪಂಜರ ಪತ್ತೆ. 1.5 ವರ್ಷದ ಹಿಂದೆ ಪುರುಷ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ. ಆತ್ಮಹತ್ಯೆಗೆ ಬಳಸಿದ ಕೆಂಪು ಸೀರೆ, ಮಣ್ಣಿನಡಿಯಲ್ಲಿ ಬಟ್ಟೆ ಪತ್ತೆ. ಬಂಗ್ಲಗುಡ್ಡದಲ್ಲಿ ಎಸ್ಐಟಿ ತಂಡಕ್ಕೆ ಸಿಕ್ತು ಸ್ಫೋಟಕ ಸಾಕ್ಷಿ. ಹಾನಿಯಾಗದ ತಲೆಬುರುಡೆ, 1 ಬೆನ್ನು ಮೂಳೆ, 100ಕ್ಕೂ ಹೆಚ್ಚು ಮೂಳೆಗಳ ಪೀಸ್ ಪತ್ತೆ. ಅಸ್ಥಿಪಂಜರವನ್ನು ಮಣಿಪಾಲ ಕೆಎಂಸಿ ಪ್ರಯೋಗಾಲಯಕ್ಕೆ ರವಾನೆ. ಸಾಕ್ಷಿ ಸಿಕ್ಕಿದ ಜಾಗವನ್ನು ಪಾಯಿಂಟ್ ನಂಬರ್ 14 ಎಂದು ಗುರುತಿಸಿದ ಎಸ್ಐಟಿ. ಇಂದು ಕೂಡ ಎಸ್ಐಟಿ ಸ್ಥಳ ಬದಲಾವಣೆ ಮಾಡಿ ಉತ್ಖನನ ನಡೆಸುವ ಸಾಧ್ಯತೆ. ತಗ್ಗು ಪ್ರದೇಶಗಳಲ್ಲಿ ಜಾಸ್ತಿ ಸಾಕ್ಷಿ ಸಿಗದ ಕಾರಣ ಎಸ್ಐಟಿಯಿಂದ ಈ ನಿರ್ಧಾರ. ಕರ್ನಾಟಕದಾದ್ಯಂತ ಮುಂದಿನ 1 ವಾರ ಭಾರೀ ಮಳೆ. ಚಾಮರಾಜನಗರ, ಬೆಂಗಳೂರು ಸೇರಿ ಕೆಲ ಜಿಲ್ಲೆಗೆ ಯೆಲ್ಲೋ ಅಲರ್ಟ್. ಉಡುಪಿ, ಹಾಸನ, ಮೈಸೂರಿಗೆ ಆರೆಂಜ್ ಅಲರ್ಟ್ ಘೋಷಣೆ. ಭಾರತ ವರ್ಸಸ್ ಇಂಗ್ಲೆಂಡ್ ನಡುವೆ ಟೆಸ್ಟ್ ಸರಣಿ. 6 ರನ್ಗಳ ವೀರೋಚಿತ ಗೆಲುವು ಸಾಧಿಸಿದ ಟೀಂ ಇಂಡಿಯಾ. ಕೆಲವೇ ಓವರ್ಗಳಲ್ಲಿ ಇಂಗ್ಲೆಂಡ್ ಅನ್ನು ಆಲ್ಔಟ್ ಮಾಡಿದ ಟೀಂ ಇಂಡಿಯಾ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.